ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 575ನೇ ಶ್ಲೋಕ. ಇತಿ ಶ್ರುತ್ವಾ ಗುರೋರ್ವಾಕ್ಯಂ ಪ್ರಸ್ರಯೇನ ಕೃತಾನತಿಃ ಸತೇನ ಸಮನುಜ್ಞಾತೋ ಯಯೋ ನಿರ್ಮುಕ್ತಬಂಧನಃ. ಇತಿ ಗುರೋಃ ವಾಕ್ಯಂ ಶ್ರುತ್ವಾ, ಹೀಗೆ ಗುರುವಿನ ಒಂದು ವಾಕ್ಯವನ್ನು ಶ್ರವಣ ಮಾಡಿ ಅಂತ. ಇಲ್ಲಿ ವಿವೇಕ ಚೂಡಾಮಣಿ ಎನ್ನುವಂಥ ಯಾವ ಗ್ರಂಥವನ್ನು ಸದ್ಗುರುಗಳಾಗಿರ್ತಕ್ಕಂಥವರು ತಮ್ಮ ಶಿಷ್ಯನನ್ನು ಕುರಿತು ಉಪದೇಶ ಮಾಡುವಂಥವರಾಗಿದ್ದಾರೆ. ಸಾಧನ ಚತುರ ಸಂಪತ್ತಿಯುಳ್ಳಂಥ ಒಬ್ಬ ಮೋಕ್ಷವಾಗಿರತಕ್ಕಂಥವನು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರತಕ್ಕಂಥ ಸದ್ಗುರುವಿಗೆ ಶರಣಾಗತನಾಗ್ತಾ ಇದ್ದಾನೆ. ಅದಕ್ಕೆ ತದ್ವಿಜ್ಞಾನಾರ್ಥಂ ಸ ಗುರುಮೇವ ವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಭಗವತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ಮಾಡಿಕೊಂಡು ನಾವು ಮುಕ್ತರಾಗಬೇಕಾಗಿತ್ತು ಅಂತಂದರೆ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರತಕ್ಕಂಥ ಸದ್ಗುರುವಿಗೇ ನಾವು ಶರಣು ಹೋಗಬೇಕು ಅಂತ ಶ್ರುತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ಆದ್ದರಿಂದ ಇಲ್ಲಿ ಒಬ್ಬ ಉತ್ತಮ ಜಿಜ್ಞಾಸು, ಸಾಧನ ಚತುಷ್ಟಯ ಸಂಪತ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ಮುಮುಕ್ಷು ಇಲ್ಲಿ ಗುರುಗಳಿಗೆ ಶರಣಾಗತನಾಗಿ ಈ ವಿವೇಕ ಚೂಡಾಮಣಿ ಎನ್ನುವಂಥ ಅತಿ ಉತ್ತಮವಾಗಿರತಕ್ಕಂಥ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಈ ಗ್ರಂಥವನ್ನು ಇಲ್ಲಿ ಗುರುಗಳು ಹೇಗೆ ಹೇಳಿದಾರೋ ಹಾಗೆ ಶ್ರವಣ ಮಾಡಿದ್ದಾನೆ ಅಂತ. ಯಾಕೆ ಶ್ರವಣ ನಿಧಿಧ್ಯಾಸನ, ಆತ್ಮಾವರೇ ಶ್ರೋತವ್ಯೋ ದ್ರಷ್ಟವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳಿದರು. ನಿನಗೆ ಆತ್ಮದರ್ಶನ ಆಗಬೇಕಾಗಿತ್ತು ಅಂತಂದರೆ ಶ್ರವಣವನ್ನು ಮಾಡು, ಮತ್ತು ಏಕಾಂತದಲ್ಲಿ ಅಥವಾ ಮೋಕ್ಷದ ಮಧ್ಯದಲ್ಲಿದ್ದುಕೊಂಡು ಅದನ್ನು ಮನನ ಮಾಡು. ನಿಧಿಧ್ಯಾಸನ ಅಂದರೆ ಪುನಃ ಪುನಃ ಅದನ್ನು ಚಿಂತನೆ ಮಾಡು. ಸಿಂಹಾವಲೋಕನ್ಯಾಯದಂತೆ ಸಿಂಹ ಅರಣ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಅದು ಹೇಗೆ ಹಿಂದಿಂದ ನೋಡ್ಕೊತ ಮುಂದೆ ಹೋಗ್ತಿರ್ತದೋ ಹಾಗೆ ಹಿಂದೆ ಕೇಳಿರ್ತಕ್ಕಂಥ ವಿಚಾರಗಳನ್ನು ಪುನಃ ಪುನಃ ಚಿಂತನೆ ಮಾಡೋದು. ಆ ನಿಧಿಧ್ಯಾಸನ ಪರಿಪಕ್ವ ಸ್ಥಿತಿನೇ ಜೀವನ್ಮುಕ್ತಿ ಅಂತ ಕರೀತಾ ಇದ್ದಾರೆ. ಹೀಗೆ ಇಲ್ಲಿ ಗುರುಗಳಾಗಿರ್ತಕ್ಕಂಥವರು ಶಿಷ್ಯನನ್ನು ಕುರಿತು ಶ್ರೇಷ್ಠವಾದ ಅಧ್ಯಾತ್ಮ ವಿದ್ಯೆಯನ್ನು, ಆ ಶ್ರುತಿಯ ಶಿರೋಭಾಗವಾಗಿರ್ತಕ್ಕಂಥ ವೇದಾಂತ ವಿಚಾರವನ್ನು, ಆ ವೇದಾಂತ ಸಿದ್ಧಾಂತ ಏನದ ಅನ್ನೋದನ್ನು ತಮ್ಮ ಪ್ರಿಯ ಶಿಷ್ಯನಾಗಿರುವಂಥ ಮಗ ಅಂತ ತಿಳ್ಕೊಂಡು ಇಲ್ಲಿ ಗುರುಗಳು ಇದನ್ನು ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಅದನ್ನು ಕೇಳಿರ್ತಕ್ಕಂಥ ಪ್ರಸ್ರಯೇನ ಕೃತಾನತಿ, ಅವನು ನಮ್ರಭಾವದಿಂದ ಇಲ್ಲಿ ನಮಸ್ಕಾರವನ್ನು ಮಾಡಿದವನಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಯಾಕೆಂದರೆ ಅವನು ಇಲ್ಲಿ ಧನ್ಯನಾಗಿದ್ದಾನೆ. ಆ ಗುರುಗಳ ಹೇಳ್ತಕ್ಕಂಥ ಉಪದೇಶವನ್ನು ಕೇಳಿ ಕೃತಾರ್ಥನಾಗಿದ್ದಾನೆ. ಅವನಿಗೆ ಮೊದಲ ಅಜ್ಞಾನದ ಆವರಣ ಆಗಿತ್ತು. ಆ ಕಾಲದಲ್ಲಿ ಈ ಸಂಸಾರದಲ್ಲಿ ಅವನು ಬಹಳ ದುಃಖಿಯಾಗಿದ್ದ. ಘೋರ ಭವಮಾಲೆಗಳುಕಿ ಮನದೊಳು ಆರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲವಾದುದ ಅಂತ ನಿಜಗುಣಶೀಲರು ಹೇಳಿದಂತೆ ಘೋರ ಭವಮಾಲೆಗಳುಕಿ ಅಂತ ಹೇಳ್ತಾರೆ. ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಸಂಸಾರ ಚಕ್ರದೊಳಗೆ ಪುನಃ ಪುನಃ ಹುಟ್ಟಿ ಬಂದು ಇಲ್ಲಿ ಆ ಸಂಸಾರದ ಬಾಧೆ ಅಂದರೆ ದುಃಖಗಳನ್ನು ಅನುಭೋಗಿಸಿ ಈಗ ಅವನಿಗೆ
ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ಯದ. ಈ ಸಂಸಾರ ಇದು ದುಃಖ, ಇದು ಅಸಾರ ಅಂತ ಅವನಲ್ಲಿ ವಿವೇಕೋದಯ ಆಗ್ಯದ. ಹೀಗಾಗಿ ಅವನು ಆತ್ಮಾನಾತ್ಮ ವಿಚಾರವನ್ನು ಮಾಡಿ ವೈರಾಗ್ಯವನ್ನು ಹೊಂದಿ ಅವನು ನಾ ಎಲ್ಲಿ ಹೋದರೆ ನನ್ನ ಈ ಸಂಸಾರ ದುಃಖ ಹೋಗ್ತದೆ, ಜನ್ಮ ಮರಣಗಳಿಂದ ಬಿಡುಗಡೆಯನ್ನು ಹೋಗ್ತದೆ ಅಂಥೇಳಿ ಮನಸ್ಸಿನಲ್ಲಿ ವಿಚಾರ ಮಾಡಿ ಚಾರು ಗುರುಪದವಿಡಿಯೇ, ಅಲ್ಲಿ ಮನೋಹರವಾಗಿರ್ತಕ್ಕಂಥ ಸದ್ಗುರುವಿನ ಚರಣಗಳಿಗೆ ಯಾವಾಗ ಅವನು ಶರಣಾಗತನಾದನೋ ಆವಾಗ ಗುರುಗಳೇನು ಹೇಳಿದರು, ನೋಡಪ್ಪ ನಿನಗೆ ಸಂಸಾರ ದುಃಖ ಬಂದೇ ಇಲ್ಲ, ಈ ಸಂಸಾರ ದುಃಖ ಅನ್ನುವಂಥದ್ದು ನಿನ್ನ ಸ್ವರೂಪದೊಳಗೆ ಇಲ್ಲವೇ ಇಲ್ಲ, ಅದು ಕೇವಲ ಸ್ವಪ್ನದಂತೆ ಈ ಪ್ರಪಂಚ ಅನ್ನುವಂಥದ್ದು ಮಿಥ್ಯಾ ಅದ ಅಂಥೇಳಿ ಯಾವಾಗ ಅಲ್ಲಿ ತನ್ನ ಸ್ವರೂಪದ ದರ್ಶನವನ್ನು ಸದ್ಗುರು ಮಾಡಿಕೊಡ್ತಾ ಇದ್ದಾರೋ ಆವಾಗ ಅವನು ಸುಖಿಯಾಗ್ತಾ ಇದ್ದಾನೆ. ಅದಕ್ಕೆ ಗುರುಗಳಿಂದ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಕೃತಕೃತ್ಯನಾಗಿರ್ತಕ್ಕಂಥ ಆ ಶಿಷ್ಯ ಉದ್ಗಾರ ತೆಗಿತಾ ಇದ್ದಾನೆ, ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದಿರವನಲ್ಲಿ ನಿತ್ಯ ಸುಖಿಯಾದೆ. ಹೇ ಗುರುನಾಥ, ನಿಮ್ಮ ಕರುಣಾ ಮೂಲಕವಾಗಿ ನೀವು ನನ್ನ ಮೇಲೆ ಕೃಪೆಯನ್ನು ತೋರಿ ನೀವು ಎಂಥ ಒಂದು ಜ್ಞಾನವನ್ನು ನನಗೆ ಮಾಡಿಕೊಟ್ರಿ, ಎನ್ನ ನಿಜತತ್ವವನ್ನು ಅರಿದು ನನ್ನ ನಿಜವಾದ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಅಂತ, ಎನ್ನ ನಿಜವನ್ನರಿದು ನನ್ನ ನಿಜ ಸ್ವರೂಪ ಯಾವುದು ಅನ್ನೋದನ್ನು ನಿಮ್ಮ ಕರುಣಾ ಮೂಲಕವಾಗಿ ಅದನ್ನು ಅರಿತು ನಾನು ನಿತ್ಯ ಸುಖಿಯಾಗಿದ್ದೇನೆ, ನಾನು ನಿತ್ಯವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ನನಗೆ ಪ್ರಾಪ್ತವಾಗಿದೆ. ನಾಮರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತಿಗೊಳಗಾಗಿರೆ ಪ್ರೇಮಾಸ್ತಿ ಭಾತಿಗಳೇ ನಿನ್ನ ನಿಜಧಾಮವೆಂದು ವಸದು ಎಚ್ಚರಿಸಲಾಗಿ ಅಂತ ಅಲ್ಲಿ ಯಾವ ಶಿಷ್ಯನಾಗಿರ್ತಕ್ಕಂಥವನು ಗುರುಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ಹೇ ಗುರುದೇವ, ಮೊದಲು ಅಜ್ಞಾನ ಕಾಲದಲ್ಲಿ ನಾಮರೂಪವನ್ನು ಅಭಿಮಾನಿಸಿಕೊಂಡು ಈ ನಾಮರೂಪಗಳೇ ಸತ್ಯ ಅಂತ ತಿಳ್ಕೊಂಡು ಪ್ರಪಂಚವೇ ಸತ್ಯ, ವಿಷಯಗಳೇ ಸುಖ ಅಂಥೇಳಿ ನಾನು ತಾಮಸಮತಿಗೊಳಗಾಗಿದೆ, ನಾನು ತಮೋಗುಣದಿಂದ ಕೂಡಿಕೊಂಡು ನಾನು ಅತ್ಯಂತ ದುಃಖಿತನಾಗಿದ್ದೆ. ಆದರೆ ಸದ್ಗುರುನಾಥ ನೀವೇ ನನಗೆ ಉಪದೇಶ ಮಾಡಿದರೆ ಪ್ರೇಮಾಸ್ತಿ ಭಾತಿಗಳೇ ನಿನ್ನ ನಿಜಧಾಮವೆಂದು ವಸದಿ ಎಚ್ಚರಿಸಲಾಗಿ, ಅಸ್ಥಿಭಾತಿ ಪ್ರಿಯರೂಪವಾಗಿರತಕ್ಕಂಥ ಆ ಶುದ್ಧ ಪರಬ್ರಹ್ಮ ಸ್ವರೂಪವೇ ನೀ ನದಿ ಅಂತ ನನಗೆ ಉಪದೇಶ ಮಾಡಿದಿರಿ. ನಾಮರೂಪಗಳು ಮಿಥ್ಯಾದವು, ಅವು ಮಾಯಾ ಕಲ್ಪಿತಗಳದಾವು, ಅವು ಯಥಾರ್ಥವಲ್ಲ ಅಂಥೇಳಿ ನನಗೆ ಉಪದೇಶ ಮಾಡಿದಿರಿ. ಗುರುನಾಥ ನಿಂದು ಎಂಥ ಉಪಕಾರ ಅನ್ನುವಂಥದ್ದಾಗ್ಯದ ಅಂಥೇಳಿ ಅಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಉದ್ಗಾರ ತೆಗಿತಾ ಇದ್ದಾನೆ. ಅದಕ್ಕೆ ಇನ್ನೊಂದು ಕಡೆಯಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ, ಒಂದೊಂದು ಅನುಭವ ಸಾರದಲ್ಲಿ ಹೇಳ್ತಾ ಇದ್ದಾರೆ, ಹೇ ಸದ್ಗುರುನಾಥ, ಪಾಶವಿಲ್ಲದ ಪರಬ್ರಹ್ಮವಾದೆ, ದೇಶಿಕೋತ್ತಮ ನಿನ್ನ ಕರುಣದಿಂದ ಆನು ಅಖಿಳ ಪಾಶವಿಲ್ಲದ ಪರಬ್ರಹ್ಮವಾದೆ ಅಂತ ಉದ್ಗಾರ ತೆಗಿತಾ ಇದ್ದಾರೆ. ದೇಶಿಕೋತ್ತಮ ಅಂದರೆ ಇಲ್ಲಿ ಸದ್ಗುರು ಅಂತ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನಿ, ಒಬ್ಬ ಬ್ರಹ್ಮಜ್ಞಾನಿ ದೇಶಿಕೋತ್ತ ನಿನ್ನ ಕರುಣದಿಂದ, ನಿನ್ನ ಕರುಣಾ ಕಟಾಕ್ಷದಿಂದ, ಕೃಪಾ ಕಟಾಕ್ಷದಿಂದ ಆನು ಅಖಿಳ ಪಾಶವಿಲ್ಲದ, ಸಮಸ್ತ ಪಾಶಗಳಿಲ್ಲದೆ ಇರತಕ್ಕಂಥ ಆ ಪರಬ್ರಹ್ಮ ಸ್ವರೂಪವೇ ನಾನಾದೆ ಅಂಥೇಳಿ ಅಲ್ಲಿ ಶಿಷ್ಯ ಉದ್ಗಾರ ತೆಗೆದಿದ್ದಾನೆ. ಯಾಕಂದರೆ ಗುರುಗಳಿಂದ ಶ್ರವಣವನ್ನು ಮಾಡಿ ಅದನ್ನು ಮನನಿಧಿಧ್ಯಾಸನ ಮಾಡಿಕೊಂಡು ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಶಿಷ್ಯ ಈ ರೀತಿಯಾಗಿ ತನಗಾಗಿರ್ತಕ್ಕಂಥ ಆನಂದವನ್ನು ಅಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ. ಹಾಗೆ ಅರ್ಜುನನೂ ಕೂಡ ಗೀತೆಯ ಉಪದೇಶವನ್ನು ಕೇಳಿದ ನಂತರದಲ್ಲಿ ಭಗವಂತನಿಂದ ಉಪದೇಶಿಸಲ್ಪಟ್ಟಿರ್ತಕ್ಕಂಥ ಯಾವ ಆ ಗೀತಾಮೃತ ಅನ್ನುವಂಥದ್ದೇನದು ಭಗವದ್ಗೀತೆಯ ಸಂಪೂರ್ಣ ಜ್ಞಾನವನ್ನು ಅಲ್ಲಿ ಭಗವಂತ ಆ ವೇದ ರಹಸ್ಯವಾಗಿರುವಂಥ ಉಪನಿಷತ್ತಿನ ಶಿರೋಭಾಗವಾಗಿರುವಂಥ ಯಾವ ಅದ್ವೈತ ಸಿದ್ಧಾಂತವನ್ನು ಭಗವಂತ ಅರ್ಜುನಿಗೆ ಉಪದೇಶ ಮಾಡಿದ. ಅವಾಗ ಕೊನೆಗೆ ಅರ್ಜುನ ಉದ್ಗಾರ ತೆಗಿತಾ ಇದ್ದಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಹೇ ಭಗವಂತ, ಈಗ ನನ್ನ ಮೋಹ ಹೊರಟು ಹೋಗಿಬಿಡ್ತು,
ಇವರೆಲ್ಲ ನಮ್ಮವರೇ ಅನ್ನುವಂಥ ಒಂದು ಮಮಕಾರ ಬಂದುಬಿಟ್ಟಿತ್ತು, ಮೋಹ ಆವರಿಸಿಬಿಟ್ಟಿತ್ತು. ಈಗ ಆ ಮೋಹ ಕಳಚಿ ಹೋಯಿತು. ನನ್ನ ಸ್ವರೂಪದ ಸ್ಮೃತಿ ಆಯಿತು ನನಗೆ. ನಾನು ನಿಜವಾಗಿಯೂ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಶುದ್ಧ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಸ್ವರೂಪದ ಒಂದು ಸ್ಮೃತಿಯನ್ನು ಪಡ್ಕೊಂಡೆ. ಮೊದಲು ವಿಸ್ಮೃತಿಯಾಗಿತ್ತು, ಈಗ ಸ್ವರೂಪದ ಸ್ಮೃತಿಯನ್ನು ಪಡ್ಕೊಂಡ್ಬಿಟ್ಟಿದ್ದೀನಿ. ತತ್ಪ್ರಸಾದಾನ್ಮಯ ಅಚ್ಯುತ, ಇದೆಲ್ಲ ನಿನ್ನ ಕರುಣೆ, ನಿನ್ನ ಕೃಪಾ ಮೂಲಕವಾಗಿ ಇಂಥ ಒಂದು ಸ್ಥಿತಿ ನನಗೆ ಪ್ರಾಪ್ತವಾಗುವಂಥದ್ದಾಗೈತಿ. ಅದಕ್ಕೆ ಈಗೇನು ಆಜ್ಞೆ ಮಾಡ್ತಿ ಮಾಡು, ನಿನ್ನ ಆಜ್ಞೆಯನ್ನು ನಾನು ಪಾಲಿಸ್ತಾ ಇದ್ದೀನಿ ಅಂಥೇಳಿ ಅಲ್ಲಿ ಹೆಂಗೆ ಅರ್ಜುನ ಉದ್ಗಾರ ತೆಗೆದಿದ್ದಾನೋ ಹಾಗೆ ಇಲ್ಲಿ ಇತಿ ಗುರೋಹೋ ವಾಕ್ಯಂ ಶ್ರುತ್ವ, ಆ ಗುರುವಿನ ವಾಕ್ಯವನ್ನು ಶ್ರವಣ ಮಾಡಿ ಅಂತ. ಅದನ್ನು ಯಾಕೆ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ನಮಗೆ ಭವಬಂಧ ಅಳಿಯುವುದಿಲ್ಲ ಅಂತ. ಭವಬಂಧ, ಈ ಸಂಸಾರ ಬಂಧದಿಂದ ನಾವು ಬಿಡುಗಡೆ ಹೊಂದಬೇಕಾಗಿತ್ತು ಅಂತಂದರೆ ಇಲ್ಲಿ ಗುರುವಿನ ಮುಖಾಂತರವಾಗಿ ಕೇಳಬೇಕು. ಅದಕ್ಕೆ ನಿಜಗುಣೇಶ್ವರರು ಹೇಳಿದಂತೆ ನೆರೆ ಕೇಳು, ಕೇಳುವುದನ್ನು ಅರಿದನೊಮ್ಮೆ ಮರೆಯದಿರು, ಗುರುಪೇಳದ ತೆರೆದೋಳು ಅಂತ ಹೇಳಿದರು. ತ್ವರೆ ವಿಷಯವನ್ನು ನಿರ್ವಿಷಯಲು ಕರಿಗೊಂಡು ನೀನೇ ಸುಖಿಯಪ್ಪೆ ಅಂತೇಳಿ ಅಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಪರಮಾನುಭೂತಿಯಲ್ಲಿ ಉಪದೇಶ ಮಾಡಿದಂತೆ ನಾವಿಲ್ಲಿ ಚೆನ್ನಾಗಿ ಕೇಳಬೇಕು. ಕೇಳಿದ್ದನ್ನು ಅದನ್ನು ಮನನ ಮಾಡಬೇಕು, ಅದನ್ನು ನಿಧಿಧ್ಯಾಸನ ಮಾಡಬೇಕು, ವಿಷಯಗಳನ್ನು ನಾವು ತ್ಯಾಗ ಮಾಡಬೇಕು. ಆ ನಿರ್ವಿಷಯವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮದಲ್ಲಿ ನಾವು ನಿಲ್ಲಬೇಕಲ್ಲಿ. ನಮ್ಮ ವೃತ್ತಿ ಎನ್ನುವಂಥದ್ದು ಅಲ್ಲಿ ಸ್ಥಿರಗೊಳ್ಳಬೇಕು. ಆವಾಗ ನಮಗೆ ನಿಜವಾದ ಸುಖದ ಪ್ರಾಪ್ತಿ ಎನ್ನುವಂಥದ್ದಾಗ್ತದೆ. ಆದ್ದರಿಂದ ಇಲ್ಲಿ ಬಂಧದಿಂದ ಮುಕ್ತನಾಗಿರ್ತಕ್ಕಂಥ ಪ್ರಶ್ರಯೇನ ಕೃತಾನತಿ ತೇನ ಸಮನುಜ್ಞಾತಃ, ಅಂದರೆ ಅವರಿಂದ ಒಂದು ಆಜ್ಞೆಯನ್ನು ಪಡ್ಕೊಂಡು ನಿರ್ಮುಕ್ತ ಬಂಧನ, ಈಗ ಅವನು ಬಂಧನದಿಂದ ಬಿಡುಗಡೆಯನ್ನು ಹೊಂದಿಬಿಟ್ಟಿದ್ದಾನೆ. ಅವನಿಗೆ ಸಂಸಾರ ಬಂಧ ಇಲ್ಲ ಇವಾಗ. ಯಾಕೆ ಗುರುವಿನ ಕರುಣೆಯಿಂದ ಶ್ರೇಷ್ಠವಾದ ಇಂಥ ಒಂದು ಗ್ರಂಥವನ್ನು, ವಿವೇಕ ಚೂಡಾಮಣಿ ಎನ್ನುವಂಥ ಗ್ರಂಥದಲ್ಲಿರ್ತಕ್ಕಂಥ ರಹಸ್ಯ ತತ್ವ ಇಲ್ಲಿ ಗುರುಗಳು ಬೋಧ ಮಾಡುವಂಥವರಾಗಿದ್ದಾರೆ. ಆ ಗುರುಗಳ ಒಂದು ಬೋಧಾಮೃತದಿಂದ ಅವನು ಈ ಬಂಧನದಿಂದ ಬಿಡುಗಡೆ ಎನ್ನುವಂಥದ್ದನ್ನು ಹೊಂದಿ ಗುರುಗಳ ಆಜ್ಞೆಯನ್ನು ಪಡ್ಕೊಂಡು ಸಹಾಯಯವು ಇವನು ಹೊರಟು ಹೋಗ್ತಾ ಇದ್ದಾನೆ. ಅಂದರೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುಗಳ ಆಜ್ಞೆಯನ್ನು ಪಡ್ಕೊಂಡು ಶಿಷ್ಯನಾಗಿರ್ತಕ್ಕಂಥವನು ಅಲ್ಲಿಂದ ನಿರ್ಗಮನ ಮಾಡ್ತಾ ಇದ್ದಾನೆ. ಆ ಗುರುಗಳ ಒಂದು ಸ್ಥಾನದಿಂದ ಕೃತಕೃತ್ಯನಾಗಿದ್ದಾನೆ, ಧನ್ಯನಾಗಿ ಬಿಟ್ಟಿದ್ದಾನೆ. ಇವಾಗ ಅವನಿನ್ನು ಮಾಡಬೇಕಾದ್ದು ಏನಿಲ್ಲ, ತಿಳಿಬೇಕಾದ್ದು ಏನಿಲ್ಲ. ಯಾವುದನ್ನು ತಿಳ್ಕೊಳ್ಬೇಕೋ ಅದನ್ನು ಸರಿಯಾಗಿ ತಿಳ್ಕೊಂಡಿದ್ದಾನೆ. ಗುರುಗಳಂಥ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆಯನ್ನೇ ಬೋಧ ಮಾಡುವಂಥವರಾಗಿದ್ದಾರೆ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳಿಕೊಂಡು ಬಂದು, ಗುರುರೇವಂ ಸದಾನಂದ ಸಿಂಧೌ ನಿಮಗ್ನ ಮಾನಸಃ ಪಾವಯನ್ ವಸುಧಾಂ ಸರ್ವಾಂ ವಿಚಚಾರ ನಿರಂತರಂ. ಗುರುರೇವಂ ಸದಾನಂದಂ, ಏವಂ ಗುರುಹು ಅಂದರೆ ಹೀಗೆ ಗುರುಗಳಾಗಿರ್ತಕ್ಕಂಥವರು ಸದಾನಂದ ಸಿಂಧೌ, ಇಲ್ಲಿ ಸದಾ ಆನಂದ ರೂಪವಾಗಿರ್ತಕ್ಕಂಥ ಒಂದು ಸಾಗರದಲ್ಲಿ. ಆನಂದ ಸಾಗರ ಯಾವುದು ಅಂತಂದರೆ ಇಲ್ಲಿ ಆ ಪರಬ್ರಹ್ಮ ಅಂತ, ಅದು ಆನಂದ ಸಾಗರ. ಅದು ಅಬ್ಧಿ ಅಪಾರ ಸ್ವರೂಪ ಮಮ ಅಂತ ಹೇಳ್ತಾರಲ್ಲ. ಅಬ್ಧಿ ಅಂದರೆ ಸಾಗರೋಪಾದಿಯೊಳಗೆ ಸದಾ ಆನಂದ ಸಾಗರದಲ್ಲಿ ನಿಮಗ್ನ ಮಾನಸಃ, ಆ ಮುಳುಗಿದ ಮನಸ್ಸುಳ್ಳವನಾಗಿ ಅವನ ಮನಸ್ಸು ಆ ಸದಾನಂದ ಸಾಗರದಲ್ಲಿ ಮುಳುಗಿ ಹೋಗಿಬಿಟ್ಟದು. ಅಂಥ ಯಾವ ಗುರು ಅಂತ. ಗುರು ಯಾವಾಗಲೂ ಆ ನಿರ್ವಿಕಲ್ಪಕವಾಗಿರ್ತಕ್ಕಂಥ ಸಮಾಧಿಯೊಳಗೆ ಮಗ್ನನಾಗಿ ಬಿಟ್ಟಿರ್ತಾನ. ಅವನ ಮನಸ್ಸನ್ನುವಂಥದ್ದು ಎತ್ತರ ಎತ್ತರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ. ಅವನ ಮನಸ್ಸು ವೃತ್ತಿ ಒಳಗೆ ಹೋಗಲಿ ಹೊರಗೆ ಹೋಗಲಿ ಬ್ರಹ್ಮವನ್ನೇ ಕಾಣ್ತಾ ಇರ್ತಾನ ಅಂತ. ತತ್ವಜ್ಞಾನಿ ಅವನ ಮನಸ್ಸೇನಾಯ್ತು ಇವಾಗ ಆ ಸದಾನಂದ ಸಾಗರದೊಳಗೆ ಮುಳುಗಿ ಹೋಗಿಬಿಟ್ಟದ. ಸರ್ವಾಂ ವಸುಧಾಂ, ಈ ಸಮಸ್ತ ಈ ಪೃಥ್ವಿ ಈ ಭೂಮಿ ಎನ್ನುವಂಥದ್ದನ್ನು ಪಾವಯನ್, ಅವನು ಅದನ್ನು ಪವಿತ್ರಗೊಳಿಸ್ತಾ.
ಯಾಕಂದರೆ ಗುರು ನಿಂದೊಡೆ ವಾರಣಾಸಿ, ನಡೆದುದೇ ತೀರ್ಥ, ಮನ ಪಿಡಿದುದೇ ಸುಮತ ಅಂತ ಹೇಳ್ತಾರೆ. ಗುರುಗಳು ನಡೆದದ್ದನೇ ಒಂದು ತೀರ್ಥಯಾತ್ರೆ ಅಂತ. ಅವ ಎಲ್ಲೆಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾನೋ ಅದೆಲ್ಲ ಪವಿತ್ರ ಆಗಿ ಹೋಗಿಬಿಡ್ತದೆ. ಒಬ್ಬ ಜೀವನ್ಮುಖ, ಒಬ್ಬ ತತ್ವಜ್ಞಾನಿ ಅವನು ಎಲ್ಲಿ ಪಾದವನ್ನು ಇಡ್ತಾ ಇದ್ದಾನೋ ಅದಕ್ಕೊಂದು ಕಡೆ ಹೇಳ್ತಾರೆ, ನಿಮಿಷಂ ನಿಮಿಷಾರ್ಧಂ ವಾ ಯತ್ರ ತಿಷ್ಠಂತಿ ಯೋಗಿನಃ ತತ್ರ ಸರ್ವಾಣಿ ಶ್ರೇಯಾಂಸಿ ತತ್ತೀರ್ಥಂ ತತ್ತಪೋವನಂ ಅಂತ ಹೇಳಿಕೊಂಡು ಬಂದರು. ಅಂದರೆ ಒಬ್ಬ ಸದ್ಗುರುನಾಥ, ಒಬ್ಬ ಮಹಾತ್ಮ ಒಂದು ನಿಮಿಷ ಆಗಲಿ ಅರ್ಧ ನಿಮಿಷ ಆಗಲಿ, ನಿಮಿಷಂ ನಿಮಿಷಾರ್ಥಂ ವಾ ಯತ್ರ ತಿಷ್ಠಂತಿ ಯೋಗಿನಃ, ಯೋಗಿ ಅಂತಂದರೆ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ, ಒಬ್ಬ ತತ್ವಜ್ಞಾನಿ, ಒಬ್ಬ ಮಹಾತ್ಮ ಒಂದು ನಿಮಿಷ ಆಗೋಲ್ಯಾಕ ಅರ್ಧ ನಿಮಿಷ ಆಗೋಲ್ಯಾಕ ಯಾವ ಸ್ಥಾನದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾನೋ ಅದು ಒಂದು ದಿವ್ಯ ಕ್ಷೇತ್ರ ಆಗ್ತದೆ ಅಂತ. ತತ್ರ ಸರ್ವಾಣಿ ಶ್ರೇಯಾಂಸಿ ತತ್ತೀರ್ಥಂ ತತ್ತಪೋವನಂ, ಅವನು ನೆಲೆಗೊಂಡಿರ್ತಕ್ಕಂಥ ಸ್ಥಾನವೇ ಅದೇ ತಪೋವನ, ಅದುವೇ ತೀರ್ಥಕ್ಷೇತ್ರ. ಅಲ್ಲಿ ಅಂತಹ ಒಂದು ಪಾವಿತ್ರ್ಯತೆ ಆ ಗುರುವಿನ ಪಾದಲ್ಲಿರ್ತದೆ. ಅವನು ಪಾದ ಹಾಕಿದಂಥ ಸ್ಥಾನ ಅದು ದಿವ್ಯ ಕ್ಷೇತ್ರ ಆಗಿ ಹೋಗ್ತದೆ ಅಂಥೇಳಿ ಹೀಗೆ ಗುರುಗೀತೆಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಸದ್ಗುರುನಾಥ ಅವನು ಒಂದೇ ಸ್ಥಾನದಲ್ಲಿರೋದಿಲ್ಲ, ಅವನು ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾ ಇದ್ದಾನೆ. ಶಾಂತೋ ಮಹಾಂತೋ ನಿವಸಂತಿ ಸಂತಃ ವಸಂತವಲ್ಲೋಕ ಹಿತಂ ಚರಂತಹ. ನೋಡಿ, ಆರಂಭದಲ್ಲೇ ಹೇಳ್ಕೊಂಡು ಬಂದಿದ್ದಾರೆ. ಶಾಂತರೂ ಮಹಾಂತರೂ ಆಗಿರ್ತಕ್ಕಂಥ ಯಾವ ಜ್ಞಾನಿಗಳು, ಅವರು ಯಾವಾಗಲೂ ಸಂಚಾರವನ್ನು ಮಾಡುತ್ತಿರುವವರಾಗಿ, ವಸಂತವಲ್ಲೋಕ ಹಿತಂ ಚರಂತಹ, ವಸಂತ ಮಾಸದ ಆಗಮನ ಆಯಿತು ಅಂತಂದರೆ ಹೆಂಗೆ ಲೋಕದಲ್ಲಿ ಒಂದು ಆಹ್ಲಾದಕತೆ ಎನ್ನುವಂಥದ್ದು, ಅನೇಕ ಮರಗಳು ಚಿಗುರುಡಿತಾ ಇದ್ದಾವೆ, ಕೋಗಿಲೆ ಮೊದಲಾಗಿರ್ತಕ್ಕಂಥ ಪಕ್ಷಿಗಳು ಇಂಪಾದ ಧ್ವನಿಯೊಳಗೆ ಗಾಯನ ಮಾಡ್ತಾ ಇರ್ತವೆ. ಮನುಷ್ಯನಿಗೆ ಎಷ್ಟು ಆಹ್ಲಾದ ಉಂಟಾಗುತ್ತದೆಯೋ ಹಾಗೆ ಇಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥವರು ಈ ಲೋಕದಲ್ಲಿ ಸಂಚಾರ ಮಾಡ್ತಾ ಅಲ್ಲಿ ಎಲ್ಲೆಲ್ಲಿ ಅವರು ಪಾದ ಹಾಕ್ತಾರೋ ಅದನ್ನು ಪವಿತ್ರಗೊಳಿಸ್ತಾ ಅಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಉಪದೇಶವನ್ನು ಮಾಡಿ ಅವರನ್ನು ಧನ್ಯರನ್ನಾಗಿ ಮಾಡ್ತಾ ಇದ್ದಾರೆ. ತೀರ್ಣಾ ಭೀಮ ಭವಾರ್ಣವಂ ಅನ್ಯಾನ್ ಅಹೇತುನಾಪಿ ತಾರಯಂತಹ. ಭೀಮ ಭವಾರ್ಣವಂ, ಈ ಭಯಂಕರವಾಗಿರ್ತಕ್ಕಂಥ ಹುಟ್ಟು ಸಾವು ಅನ್ನುವಂಥ ಈ ಭವಸಾಗರವನ್ನು ಸ್ವಯಂ ತೀರ್ಣಾಹ, ಅವರು ದಾಟಿ ಹೋಗಿಬಿಟ್ಟಾರವರು. ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಭವಸಾಗರವನ್ನು, ಈ ಸಂಸಾರ ಅನ್ನುವಂಥ ಸಾಗರ ಏನದಲ್ಲ, ಇದನ್ನು ಅವರು ದಾಟಿದಾರ. ಅಹೇತುನ ಅನ್ಯಾನ್ನಪಿ ತಾರಯಂತಹ, ಮತ್ತು ಯಾರು ಅವರಿಗೆ ಶರಣಾಗತರಾಗಿದ್ದಾರಲ್ಲ, ಯಾವುದೊಂದು ನಿಮಿತ್ತವಿಲ್ಲದೆ, ಅನಿಮಿತ್ಯ ಬಂಧು ಯಾರು ಅಂದರೆ ಸದ್ಗುರು ಅದಾನ. ಅಂಥ ಸದ್ಗುರುವಿಗೆ ಯಾರಾದರೂ ಬಂದು ಶರಣಾಗತರಾದರು ಅಂತಂದರೆ ಅವರನ್ನು ಕೂಡ ದಾಟಿಸುವಂಥವರಾಗಿದ್ದಾರೆ. ಸದ್ಗುರುಗಳು ಶರಣಾಗತರಾಗಿರ್ತಕ್ಕಂಥ ಶಿಷ್ಯರನ್ನು ಕೂಡ ದಾಟಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಇಲ್ಲಿ ಗುರು ಯಾವಾಗಲೂ ಸದಾನಂದ ಸಾಗರದಲ್ಲಿಯೇ ಅವನ ಮನೋವೃತ್ತಿ ಎನ್ನುವಂಥದ್ದು ಮುಳುಗಿ ಹೋಗಿಬಿಟ್ಟಿರ್ತದೆ. ಅವನ ಮನೋವೃತ್ತಿ ಎನ್ನುವಂಥದ್ದು ಅಂತರ್ಮುಖವಾಗಿ, ಯಾಕಂದರೆ ತನ್ನ ಸ್ವರೂಪ ಅದು ಆನಂದ ಸಾಗರ, ಸದಾ ಆನಂದ ಸಾಗರವಾಗಿರ್ತಕ್ಕಂಥದ್ದು. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮನಸ್ಸುಳ್ಳವರಾಗಿ ಈ ಸಮಸ್ತ ಭೂಮಿಯನ್ನು ಏನು ಮಾಡ್ತಾರವರು, ಇದನ್ನು ಪವಿತ್ರಗೊಳಿಸ್ತಾ ನಿರಂತರವಾಗಿ ಅವರು ಸಂಚಾರ ಮಾಡ್ತಾ ಇದ್ದಾರೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಈ ಪ್ರಕಾರವಾಗಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಇತ್ಯಾಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನಾತ್ಮಲಕ್ಷಣಂ ನಿರೂಪಿತಂ ಮುಮುಕ್ಷೂಣಾಂ ಸುಖಬೋಧೋಪಪತ್ತಯೇ ಇತಿ. ಅಂದರೆ ಹೀಗೆ ಆಚಾರ್ಯಸ್ಯ ಶಿಷ್ಯಸ್ಯ, ಇಲ್ಲಿ ಆಚಾರ್ಯನಾಗಿರ್ತಕ್ಕಂಥವನು ತನ್ನ ಶಿಷ್ಯನಿಗೆ
ಸಂವಾದ ರೂಪವಾಗಿ, ಸಂವಾದ ರೂಪದಿಂದ ಇಲ್ಲಿ ಉಪದೇಶ ಮಾಡಲ್ಪಟ್ಟಿದೆ. ಆಚಾರ್ಯನು ತನ್ನ ಶಿಷ್ಯನನ್ನು ಕುರಿತು ಸಂವಾದದಿಂದ, ಅಂದರೆ ಮುಮುಕ್ಷ ಆಗಿರ್ತಕ್ಕಂಥವ್ರು, ಆತ್ಮಲಕ್ಷಣಂ ಮುಮುಕ್ಷೋಣಾಂ, ಇಲ್ಲಿ ಆತ್ಮಸ್ವರೂಪ ಅನ್ನುವಂಥದ್ದು ಮುಮುಕ್ಷುಗಳಿಗೆ ಒಂದು ಸುಖಭೋಗ ಉಪಪತ್ತಯೇ ಅಂತ ಹೇಳಿದರು. ಸುಗಮವಾಗಿ ಜ್ಞಾನವನ್ನು ಮಾಡಿಕೊಳ್ಳಿ ಅಂಥೇಳಿ ಇದು ನಿರೂಪಿಸಲ್ಪಟ್ಟದ ಅಂತ ಹೇಳ್ತಾ ಇದ್ದಾರೆ. ಗುರು ಶಿಷ್ಯರ ಸಂವಾದ ಮೂಲಕವಾಗಿ ಇಲ್ಲಿ ಆಚಾರ್ಯರಾಗಿರ್ತಕ್ಕಂಥವನು ತನ್ನ ಶಿಷ್ಯನನ್ನು ಕುರಿತು ಇಲ್ಲಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನ, ಯಾಕಂದರೆ ಇದು ಸುಲಭವಾಗಿ ತಿಳ್ಕೊಳ್ಳಿ ಅಂತ ಹೇಳಿ, ಸುಲಭವಾಗಿ ತಿಳಿಯುವುದಕ್ಕೋಸ್ಕರವಾಗಿ ಇಲ್ಲಿ ಆತ್ಮಸ್ವರೂಪವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡುವಂಥವರಾಗಿದ್ದಾರೆ. ವಿವೇಕ ಚೂಡಾಮಣಿ ಎನ್ನುವಂಥ ಗ್ರಂಥದೊಳಗೆ ಶಿಷ್ಯನಿಗೆ ಬಂದಿರತಕ್ಕಂಥ ಎಲ್ಲ ಸಂಶಯಗಳು ನಿವಾರಣೆ ಆಗಬೇಕು. ಇಲ್ಲಿ ಶಿಷ್ಯ ಯಾವುದೇ ಸಂಶಯ ಎನ್ನುವಂಥದ್ದು ಅವನಲ್ಲಿ ಉಳಿಯಬಾರದು. ಅವನು ಅಂಥ ಶ್ರೇಷ್ಠವಾದ ಆನಂದವನ್ನು, ಆತ್ಮಾನಂದವನ್ನು ಪಡೆಯಲಿ ಎನ್ನುವಂಥ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಗುರುಗಳಾಗಿರ್ತಕ್ಕಂಥವರು ಈ ಶ್ರೇಷ್ಠವಾದ ಆತ್ಮವಿದ್ಯೆಯನ್ನೇ ಈ ವಿವೇಕ ಚೂಡಾಮಣಿಯಲ್ಲಿ ಉಪದೇಶ ಮಾಡುವಂಥವರಾಗಿದ್ದಾರೆ. ಇಲ್ಲಿ ಯಾಕಂದರೆ ಇದು ಕೇವಲ ಶ್ರುತಿ ಶಿರೋಭಾಗದಲ್ಲಿರ್ತಕ್ಕಂಥ ತತ್ವ. ಇದು ಕೇವಲ ಅಧ್ಯಾತ್ಮ ವಿದ್ಯಾನಾಮ ಅಂತ ಹೇಳ್ತಾರೆ. ಎಲ್ಲ ವಿದ್ಯೆಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಯಾವುದು ಅಂತಂದರೆ ಅಧ್ಯಾತ್ಮ ವಿದ್ಯೆ. ಯಾಕಂದರೆ ಇದಕ್ಕೆ ರಾಜವಿದ್ಯಾ, ರಾಜಗುಹ್ಯಂ, ಪವಿತ್ರಮಿದಮುತ್ತಮಂ, ಪ್ರತ್ಯಕ್ಷ ಉಗಮಂ ಧರ್ಮಂ, ಶೂಶುಕಂ ಕರ್ತುಮವ್ಯಯಂ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ ಇದು ವಿದ್ಯಾನಾಂ ರಾಜ. ಎಲ್ಲ ವಿದ್ಯೆಗಳಿಗೂ ರಾಜವಿದ್ಯೆ ಯಾವುದು ಅಂತಂದರೆ ಈ ಆತ್ಮಜ್ಞಾನ, ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಇದು ರಾಜವಿದ್ಯಾ ಅಂತ ಹೇಳಿಸ್ಕೊಳ್ತದೆ. ರಾಜಗುಹ್ಯಂ ಇದು ಅಷ್ಟೇ ರಹಸ್ಯವಾಗಿರ್ತಕ್ಕಂಥದ್ದು. ಇದು ಅನಧಿಕಾರಿಗಳಿಗೆ ಬೋಧ ಮಾಡುವಂಥದ್ದಲ್ಲ. ಯಾರು ಸಾಧನ ಚತುಷ್ಟಯ ಸಂಪತ್ತಿಯುಳ್ಳವರಾಗಿದ್ದಾರೋ ಅಂಥ ಉತ್ತಮ ಅಧಿಕಾರಿಗಳಿಗೆ ಬೋಧ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾಕೆ ಇದು ಬಹಳ ರಹಸ್ಯವಾಗಿರುವಂಥ ತತ್ವ ಅಂತ, ಅತ್ಯಂತ ಗೂಢವಾಗಿರ್ತಕ್ಕಂಥದ್ದು. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗೌವರಿಷ್ಟಂ ಪುರಾಣಂ ಅಧ್ಯಾತ್ಮ ಯೋಗಾದಿ ಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕೌ ಜಹಾತಿ ಅಂತ ಉಪನಿಷತ್ನಲ್ಲಿ ಹೇಳಿದಂತೆ ಈ ಆತ್ಮದರ್ಶನ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎಲ್ಲರಿಂದಲೂ ಆಗ್ತದೇನು ಅಂತಂದರೆ ಆಗಂಗಿಲ್ಲ. ಎಷ್ಟೋ ಜನ್ಮಗಳಲ್ಲಿ ನಿಷ್ಕಾಮ ಪುಣ್ಯ ಮಾಡ್ಕೊಂಡು ಬಂದಿರಬೇಕು ನಾವು. ಒಂದು ಜನ್ಮಲ್ಲ, ಎರಡು ಜನ್ಮಲ್ಲ, ಅನಂತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ನಿಷ್ಕಾಮ ಪುಣ್ಯ ಯಾವನಿಗೆ ಒದಗಿ ಬಂದದ ಅವನು ಇಲ್ಲಿ ಆತ್ಮಾನಾತ್ಮ ವಿಚಾರವನ್ನು ಮಾಡಿ ಆ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ತಾ ಇದ್ದಾನೆ. ಅದಕ್ಕೆ ಇದು ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ. ಗೂಢಂ ನೋಡ್ರಿ, ಇದು ಭಾಳ ರಹಸ್ಯ ಅಂತ ಹೇಳ್ತಾರೆ. ಈ ಅಧ್ಯಾತ್ಮ ಜ್ಞಾನ ಪರಿಪಕ್ವ ಹೃದಯವಲ್ಲದ ಮಂದ ಮನುಜರಿಗೆ ಬೋಧಿಪನೆಂಬ ಪ್ರಮೇಯಕೋ ಮನುಜ ಅಂತ ಸರ್ಪಭೂಷಣ ಶಿವಳು ಹೇಳಿದರು. ಯಾರು ಹೃದಯ ಪರಿಪಕ್ವ ಆಗಿಲ್ಲ ಅಂಥ ಮಂದಮತಿಗಳಿಗೆ ಈ ಬೋಧ ಮಾಡುವೆನ ಅನ್ನುವಂಥ ಭ್ರಮ ಯಾಕೆ ಅಂಥೇಳಿ ಗುರುಗಳನ್ನೇ ಕುರಿತು ಉಪದೇಶ ಮಾಡಿಬಿಟ್ಟಿದ್ದಾರೆ. ಗುರುಗಳಾಗಿರ್ತಕ್ಕಂಥವರು ಯಾರ ಹೃದಯ ಪರಿಪಕ್ವವಾಗ್ಯದ, ಯಾರ ಅಂತಃಕರಣದೊಳಗೆ ಮಲವಿಕ್ಷೇಪ ದೋಷಗಳು ದೂರ ಆಗಿದ್ದಾವೆ ಅಂಥವರನ್ನೇ ಕುರಿತು ಬೋಧ ಮಾಡಬೇಕು ಅಂತ ಹೇಳಿದರು. ತಸ್ಮೈ ಸ್ವವಿದ್ವಾನುಪಸನ್ಯಾಯ ಸಮ್ಯಕ್ ಪ್ರಶಾಂತಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷೋ ವೇದ ತಾಂ ಪ್ರೋವಾಚ ತತ್ವತೋ ಬ್ರಹ್ಮವಿದ್ಯಾಂ. ಉಪನಿಷತ್ ಬೋಧ ಮಾಡ್ತದೆ. ತಸ್ಮೈ ಸ್ವವಿದ್ವಾನ್ ಉಪಸನ್ಯಾಯ ಸಮ್ಯಕ್. ವಿದ್ವಾನ್ ಅಂದರೆ ಗುರುಗಳಾಗಿರ್ತಕ್ಕಂಥವರು ಈ ಬ್ರಹ್ಮವಿದ್ಯೆಯನ್ನು ಯಾರಿಗೆ ಬೋಧ ಮಾಡಬೇಕು ಅಂತಂದರೆ ಅಲ್ಲಿ ಉಪನಿಷತ್ ಹೇಳ್ತದೆ ಉಪಸನ್ಯಾಯ ಸಮ್ಯಕ್, ಚೆನ್ನಾಗಿ ಗುರುಗಳಿಗೆ ಅವನು ಶರಣಾಗತನಾಗಿರಬೇಕು. ಶಮಾನ್ವಿತಾಯ
ಅವನು ಮನೋನಿಗ್ರಹವುಳ್ಳವನಾಗಿರಬೇಕು. ಅವನಲ್ಲಿ ಇಂದ್ರಿಯ ನಿಗ್ರಹ ಅನ್ನುವಂಥದ್ದಿರಬೇಕು. ಅವನ ಮನಸ್ಸು ಪ್ರಶಾಂತವಾಗಿರಬೇಕು. ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ. ಯಾರ ಮನಸ್ಸನ್ನುವಂಥದ್ದು ಅತ್ಯಂತ ಸಮಾಧಾನ ಆಗಿದೆಯೋ, ಪ್ರಶಾಂತ ಚಿತ್ತವಾಗಿದೆಯೋ, ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರಬಾರದು, ಮನಸ್ಸಿನಲ್ಲಿ ಯಾವುದೇ ಚಿಂತೆ ಇರಬಾರದು, ಮನಸ್ಸು ರಜೋಗುಣದಿಂದ ಚಂಚಲ ಆಗಿರಬಾರದು. ಯಾರ ಮನಸ್ಸು ಸಾತ್ವಿಕ ವೃತ್ತಿ ಉಳ್ಳದ್ದಾಗಿ ಪ್ರಶಾಂತವಾಗಿರತಕ್ಕಂಥದ್ದು, ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷೋ ವೇದ. ಅಂದರೆ ಅಂಥ ಅಕ್ಷರ ತತ್ವವನ್ನು ಅಂಥ ಯೋಗ್ಯನಾಗಿರ್ತಕ್ಕಂಥ ಸಮರ್ಥ ಶಿಷ್ಯನಿಗೇ ಇದನ್ನು ಬೋಧ ಮಾಡಬೇಕು. ಯಾಕೆ ಇದರಿಂದ ಅವನು ಬ್ರಹ್ಮದ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತನಾಗ್ತಾ ಇದ್ದಾನೆ. ಇಂಥ ಶ್ರೇಷ್ಠವಾದ ಬ್ರಹ್ಮವಿದ್ಯೆ ಎನ್ನುವಂಥದ್ದನ್ನು ಗುರುಗಳಾಗಿರ್ತಕ್ಕಂಥವರು ತಮ್ಮ ಶಿಷ್ಯನನ್ನು ಕುರಿತು ಇದು ಸುಗಮವಾಗಿ ಈ ಜ್ಞಾನ ಸುಗಮವಾಗಿ ಆಗಬೇಕಾಗಿತ್ತು ಅಂತಂದರೆ ಇಲ್ಲಿ ಒಂದು ಗುರು ಶಿಷ್ಯರ ಸಂವಾದ ಮೂಲಕವಾಗಿ ಇಲ್ಲಿ ಸಂವಾದ, ಇನ್ನೂ ಅದರಲ್ಲಿ ವಿಥಂಡವಾದ, ಜಲ್ಪ, ವಿಥಂಡ ಅಂತ ಹಿಂಗೆ ಬರ್ತಾವೆ. ಆ ರೀತಿಯಾಗಿ ತಿಳ್ಕೊಳ್ಳಿಕ್ಕೆ ಬರಂಗಿಲ್ಲ. ಇಲ್ಲಿ ವಿಥಂಡವಾದವಾಗಲಿ ಜಲ್ಪವಾದವಾಗಲಿ ಅದರಿಂದ ಇದು ಅಧ್ಯಾತ್ಮ ವಿದ್ಯೆ ನಮಗೆ ಗ್ರಹಣ ಆಗಂಗಿಲ್ಲ. ಆದರೆ ಇಲ್ಲಿ ಸಂವಾದ ಮೂಲಕವಾಗಿ ನಮ್ರ ಭಾವದಿಂದ ಶಿಷ್ಯನಾಗಿರ್ತಕ್ಕಂಥವನು ಹೇಳ್ತಕ್ಕಂಥ ವಿಚಾರವನ್ನು ಏಕಾಗ್ರದಿಂದ, ಅಷ್ಟು ನಿಷ್ಠೆಯಿಂದ, ಶ್ರದ್ಧೆಯಿಂದ ಅದನ್ನು ಆಲಿಸ್ತಾ ಇದ್ದಾನೆ. ಅದನ್ನು ಶ್ರವಣ ಮಾಡಿ ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನು ನಿರಂತರವಾಗಿ ಅದನ್ನು ಚಿಂತನ ಮಾಡ್ತಾ 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 ಅವನ ಅಂತಃಕರಣದಲ್ಲಿರ್ತಕ್ಕಂಥ ಸಕಲ ದೋಷಗಳು ಹೊರಟು ಹೋಗ್ತಾ ಇದ್ದಾವೆ. ಅವನ ಮನಸ್ಸನ್ನುವಂಥದ್ದು ಏನಾಗಿದೆ ಇವಾಗ ಆತ್ಮಸ್ವರೂಪದ ಚಿಂತನೆಯೊಳಗೆ ಮುಳುಗಿರುವುದರಿಂದ ಈಗ ಅವನು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ್ಬಿಟ್ಟಿದ್ದಾನೆ. ನಿಜವಾದ ಆತ್ಮಜ್ಞಾನ ಅನ್ನುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ಅಧ್ಯಾತ್ಮ ಯೋಗಾದಿ ಗಮೇನ ದೇವಂ ಮತ್ವಾದಿರೋ ಹರ್ಷೋಕೋ ಚಾಹತಿ ಅಂತ ಅಲ್ಲಿ ಶ್ರುತಿ ಹೇಳಿದಂತೆ, ಯಾಕಂದರೆ ಆ ಬುದ್ಧಿ ಅನ್ನುವಂಥ ಗುಹೆಯೊಳಗಿರ್ತಕ್ಕಂಥ ಆತ್ಮಸ್ವರೂಪವನ್ನು ನಾವು ಇಲ್ಲಿ ಕಷ್ಟದಿಂದ ಸಾಧನಾ ಮೂಲಕವಾಗಿ ಅದನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದು ಅಧ್ಯಾತ್ಮ ವಿದ್ಯೆಯಿಂದಲೇ ಸಾಧ್ಯ. ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಜೀವ ಪರಮಾತ್ಮರ ಅಭೇದ ದರ್ಶನಾತ್ಮಕವಾಗಿರ್ತಕ್ಕಂಥ ಜ್ಞಾನದಿಂದಲೇ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ನಾನು ಪ್ರತ್ಯೇಗಾತ್ಮ, ನಾನು ಶುದ್ಧ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಈ ಜ್ಞಾನ ನಮಗೆ ಆಗಬೇಕಾಗಿತ್ತು ಅಂತಂದರೆ ಅದಕ್ಕಂಥ ಸಮರ್ಥ ಗುರುವಿನಿಂದಲೇ ನಾವು ಶ್ರವಣ ಮಾಡಿದಾಗ ಮಾತ್ರ ಅಂಥ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿಯಾಗಿ ಹರ್ಷ ಶೋಕವು ಜಹಾತಿ. ಶ್ರುತಿ ಹೇಳಿದಂತೆ ಅವನು ಹರ್ಷ ಮತ್ತು ಶೋಕ, ಈ ಪ್ರಪಂಚದಲ್ಲಿ ಬರುವಂಥ ವಿಷಯಗಳಿಂದ ಯಾವ ಹರ್ಷ ಉಂಟಾಗ್ತದಲ್ಲ, ಅಥವಾ ಅವುಗಳ ವಿಯೋಗದಲ್ಲಿ ಯಾವ ದುಃಖ ಅನ್ನುವಂಥದ್ದು ಉಂಟಾಗ್ತದಲ್ಲ, ಹರ್ಷ ಶೋಕ. ಶೋಕ ಅಂದರೆ ದುಃಖ, ಹರ್ಷ ಅಂದರೆ ಪ್ರಾಪಂಚಿಕ ವಿಷಯಗಳಿಂದ ಬರ್ತಕ್ಕಂಥ ಹರ್ಷ, ಅದು ಅವುಗಳಿಂದ ದೂರ ಆಗಿಬಿಡ್ತಾನೆ. ಇಲ್ಲಿ ಕೇವಲ ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅದು ಆನಂದ ನಮ್ಮ ಸ್ವರೂಪ, ಅದು ನಮ್ಮ ಸ್ವರೂಪ ಆನಂದ ಸ್ವರೂಪನೇ ಅದ. ಅದರಲ್ಲಿ ನಮ್ಮ ಮನಸ್ಸು ಮುಳುಗಬೇಕು. ನಮ್ಮ ಮನಸ್ಸು ಅಂತರ್ಮುಖವಾಗಿ ಆ ಸ್ವರೂಪಾನಂದದಲ್ಲಿ ಮಗ್ನ ಆಯಿತು ಅಂತಂದರೆ ಆವಾಗ ಅಂತಹ ಶ್ರೇಷ್ಠವಾದ ಆನಂದವನ್ನು ಅವನು ಪಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಗ್ರಂಥದ ಒಂದು ಪ್ರಶಂಸೆಯನ್ನು ಮಾಡ್ತಾ ಗುರುಗಳು ಇಲ್ಲಿ ಆಚಾರ್ಯ ಏನು ಹೇಳಿದರು ಅಂತಂದರೆ, ಈ ರೀತಿಯಾಗಿ ಆಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನ, ಆಚಾರ್ಯನ ಮತ್ತು ಶಿಷ್ಯನ ಒಂದು ಸಂವಾದ ಮೂಲಕವಾಗಿ ಆತ್ಮಲಕ್ಷಣಂ ಮುಮುಕ್ಷುಣ, ಇಲ್ಲಿ ಮುಕ್ಷಳಾಗಿರ್ತಕ್ಕಂಥವರಿಗೆ ಆತ್ಮಸ್ವರೂಪ ಅನ್ನುವಂಥದ್ದನ್ನು ಸುಖಬೋಧ ಉಪಪತ್ತಯೇ ಅಂತ ಹೇಳಿದರು. ಅಂದರೆ ಸುಗಮವಾಗಿ ಅಗದಿ ಕಷ್ಟ ಆಗಲಾರ್ದಂಗೆ ಆ ಆತ್ಮಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅದನ್ನು ಇಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಅಂದರೆ ಜ್ಞಾನ ಸುಗಮ ಆಗಬೇಕು. ಸುಗಮ ಯಾವಾಗ ಆಗ್ತದಂದರೆ ಅಲ್ಲಿ ಗುರು ಶಿಷ್ಯರ ಸಂವಾದ ಮೂಲಕವಾಗಿ ಆಗ್ತದೆ ಅಂತ.
ಗುರುಗಳು ಹೇಳತಕ್ಕಂಥ ವಿಚಾರವನ್ನು ಶಿಷ್ಯ ಶ್ರದ್ಧೆಯಿಂದ ಏಕಾಗ್ರದಿಂದ ಕೇಳಿದ ಅಂತಂದರೆ ಅಂಥ ಜ್ಞಾನ ಅನ್ನುವಂಥದ್ದು ಸುಗಮವಾಗಿ ಆಗ್ತದೆ. ಅಂಥ ಜ್ಞಾನವನ್ನೇ ಇಲ್ಲಿ ನಿರೂಪಿಸಲ್ಪಟ್ಟಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇನ್ನು 2 ಶ್ಲೋಕಗಳದಾವೆ. 2 ಶ್ಲೋಕ ಆದರೆ ವಿವೇಕ ಚೂಡಾಮಣಿ ಸಂಪೂರ್ಣ ಮುಗಿದ ಹಾಗೆ. ಆ 2 ಶ್ಲೋಕಗಳಲ್ಲಿ ಈ ಗ್ರಂಥದ ಒಂದು ಪ್ರಶಂಸೆಯನ್ನು ಮಾಡುವಂಥವರಾಗಿದ್ದಾರೆ. ಅದನ್ನು ಪುನಃ ನಾಳೆ ದಿವಸ ಶ್ರವಣ ಮಾಡೋಣ ಅಂತ ಹೇಳ್ತಾ 2 ನುಡಿಗಳ ಸದ್ಗುಣಕ್ಕೆ ಅರ್ಪಿಸಿ ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.